ವೀಕ್ಷಕರೇ, ಫುಡ್ ಟ್ಯೂಬರ್ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಹೈದರಾಬಾದಿ ಚಿಲ್ಲಿ ಚಿಕನ್ ಮಾಡೋಣ. ಹೈದರಾಬಾದಿ ಚಿಲ್ಲಿ ಚಿಕನ್ ಮಾಡೋಕ್ಕೆ 750 ಗ್ರಾಮ್ಸ್ ಆಫ್ ವಿಂಗ್ಸ್ ತಗೊಂಡಿದ್ದೀವಿ. ಅದನ್ನು ತೊಳೆದು ಎರಡೆರಡು ಪೀಸ ಕಟ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಬೇಕಾಗಿರೋ ಸಾಮಾನು 4.5 ಟೇಬಲ್ ಸ್ಪೂನ್ ಸೋಯಾ ಸಾಸ್ ತಗೊಂಡಿದ್ದೀವಿ, 1.5 ಟೇಬಲ್ ಸ್ಪೂನು ವಿನಿಗರು, 1 ಟೀ ಸ್ಪೂನ್ ಅರಿಶಿನ ಪುಡಿ, 1/2 ಲೆಮನ್ ತಗೊಂಡಿದ್ದೀವಿ. ಅದಕ್ಕೆ ರುಚಿಗೆ ಬೇಕಾಗಿರೋ ಉಪ್ಪು. ಇದು 15 to 18 ಚಿಲ್ಲೀಸ್ ತಗೊಂಡಿದ್ದೀವಿ, ಗ್ರೀನ್ ಚಿಲ್ಲೀಸು. ಇದು 15 ಚಿಲ್ಲೀಸು ಅರ್ಧ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಚಿಕನ್ನು ವಿಂಗ್ಸ್ ತಗೊಂಡಿದ್ದೀವಿ. ವಿಂಗ್ಸು ಮತ್ತು 2 ಲೆಗ್ ಪೀಸ್ ಇದೆ. ಅದ್ರ ಜೊತೆಗೆ 750 ಗ್ರಾಮ್ಸ್ ಇದೆ. ಅದನ್ನು ಇವಾಗ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿ. ಮೊದಲಿಗೆ ಅದನ್ನು ಕಟ್ ಮಾಡ್ಕೋಬೇಕು. ನೋಡಿ ವೀಕ್ಷಕರೇ, ಇಲ್ಲಿ ವಿಂಗ್ ಪೀಸ್ ಇದೆ. ಇದನ್ನು ಎರಡೆರಡು ಪೀಸ ಕಟ್ ಮಾಡೋಣ. ಮೊದಲಿಗೆ ಇಲ್ಲಿ ಕಟ್ ಮಾಡ್ಕೋಬೇಕು ಹಿಂಗೆ. ಈ ಪೀಸು ಬೇಡ ನಮಗೆ. ಇದೇ ಥರ ಎಲ್ಲವನ್ನು ಕಟ್ ಮಾಡ್ಕೋಬೇಕು. 2 ಲೆಗ್ ಪೀಸ್ ಇದೆ, ಅದನ್ನು ಒಂದು ಕಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕಟ್ ಮಾಡೋದು ಬೇಡ, ಸ್ವಲ್ಪ ಗೆರೆ ಹಾಕ್ಕೊಳ್ಳೋಣ, ಅದರೊಳಗೆ ಮಸಾಲೆ ಹೋಗ್ಬೇಕಂತ. ನೋಡಿ ವೀಕ್ಷಕರೇ, ಎಲ್ಲ ಕಟ್ ಮಾಡಿ ಆಗಿದೆ. ಇವಾಗ ಎಲ್ಲ ಕ್ಲೀನ್ ಫಸ್ಟೇ ತೊಳೆದು ಕಟ್ ಮಾಡ್ಕೊಂಡಿರೋದು. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬಂದ್ಬಿಡ್ಬೇಕು. ಬರೀ ಮೆಣಸಿನ್ಕಾಯಿನ ಬರಬೇಕು. ನೋಡಿ ವೀಕ್ಷಕರೇ, ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಬಿಡೋಣ. ನೋಡಿ ವೀಕ್ಷಕರೇ, ರುಬ್ಕೊಂಬಂದಾಗಿದೆ, ಪೇಸ್ಟ್ ಆಗಿದೆ. ಇದು ಹಾಗೆ ನೀರು ಹಾಕ್ತೀರಾ ರುಬ್ಬೋದು. ಆದರೆ ನಾನು ಒಂದು ಟೀ ಸ್ಪೂನ್ ಒಂದು 2 ಟೀ ಸ್ಪೂನ್ ಅಷ್ಟು ನೀರು ಹಾಕಿ ರುಬ್ಕೋಬೋದು. ನೋಡಿ ವೀಕ್ಷಕರೇ, ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅದು ಬಿಸಿ ಆಗಿದೆ. ಅದರಲ್ಲಿ 2 ಸೌಟು ತುಪ್ಪ ಹಾಕ್ಕೋಬೇಕು. ತುಪ್ಪ ಕರಗಿದೆ. ಇವಾಗ ಮೆಣಸಿನ್ಕಾಯಿ ರುಬ್ಬಿದ್ದೀವಿ ಅಲ್ವಾ, ಅದನ್ನು ಹಾಕ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ತುಪ್ಪದಲ್ಲಿ ಅದು ಫ್ರೈ ಆಗ್ತಾ ಇರುವಾಗಲೇ ಅದು ಸ್ಲೈಸ್ ಮಾಡಿ ಇಟ್ಟಿದ್ದೀವಿ ಅಲ್ಲ ಹಸಿ ಮೆಣಸಿನ್ಕಾಯಿ, ಅದನ್ನು ಅದರಲ್ಲೇ ಹಾಕಿ ಫ್ರೈ ಮಾಡೋಣ. ಇವಾಗ ಎಲ್ಲ ಕಲಿಸ್ಕೊಳ್ಬೇಕು. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ಮೆಣಸಿನ್ಕಾಯಿ ಎಲ್ಲ. ಹಸಿ ಮೆಣಸಿನ್ಕಾಯಿ ಅರ್ಧ ಕಟ್ ಮಾಡಿದ್ದೀವಿ ಅಲ್ಲ, ಅದನ್ನು ಫ್ರೈ ಆಗಬೇಕು. ಪೇಸ್ಟ್ ಆಗಿರೋದನ್ನು ಫ್ರೈ ಆಗಬೇಕು ಚೆನ್ನಾಗಿ. ಅದರಲ್ಲಿ ಇವಾಗ 750 ಗ್ರಾಮ್ಸು ವಿಂಗ್ಸ್ ಇಟ್ಕೊಂಡಿದ್ದೀವಲ್ಲ, ಅದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡೋಣ. ಅದರಲ್ಲಿ 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ಉಪ್ಪು ಕಮ್ಮಿ ಇದ್ದರೆ ಜಾಸ್ತಿ ಇದ್ದರೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ.
ತಳ ಹಿಡಿಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡೋಣ. 4.5 ಟೇಬಲ್ ಸ್ಪೂನ್ ಸೋಯಾ ಸಾಸ್ ತಗೊಂಡಿದ್ದೀವಿ, ಅದನ್ನು ಮಿಕ್ಸ್ ಮಾಡೋಣ. ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ವಿನಿಗರ್ ತಗೊಂಡಿದ್ದೀವಿ, ಅದನ್ನು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಫ್ರೈ ಮಾಡಿ ಕಲಿಸ್ಕೊಡಿ. ಚೆನ್ನಾಗಿ ತುಪ್ಪದಲ್ಲೇ ಫ್ರೈ ಆಗಬೇಕು. ಒಂದು 5 ಮಿನಿಟ್ಸ್ ಹಂಗೆ ಕಲಿಸ್ಕೊಟ್ಟು ಆ ತುಪ್ಪದಲ್ಲೇ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಹೈ ಫ್ಲೇಮ್ ಬೇಡ, ಲೋನು ಬೇಡ, ಮೀಡಿಯಮ್ ಇಟ್ಕೊಂಡ್ರೆ ಚೆನ್ನಾಗಿ ಒಳಗೆಲ್ಲ ಬೇಯುತ್ತೆ ಚೆನ್ನಾಗಿ. ಅರ್ಧ ನಿಂಬೆಹಣ್ಣು ರಸ ಹಿಂಡಿಟ್ಟಿದ್ದೀವಿ, ಅದನ್ನು ಅದರಲ್ಲಿ ಸೇರಿಸ್ಕೊಂಡ್ಬಿಡೋಣ. ಇದಕ್ಕೆ ವಿನಿಗರು ಹಾಕಬೇಕು, ನಿಂಬೆ ರಸನೂ ಹಾಕಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಅದಕ್ಕೆ 2 ಹಾಕಿದ್ದೀವಿ. ಅದು ನಿಂಬೆ ರಸ ಅರ್ಧ ಸಾಕು. ಅದು ಮಿಕ್ಸಿ ತೊಳೆದಿರೋ ನೀರನ್ನು ಸ್ವಲ್ಪ ಹಾಕ್ಕೋಬೋದು. ಚೆನ್ನಾಗಿ ಬೇಯಬೇಕು. ಇವಾಗ ಸ್ವಲ್ಪ ನೀರು ಹಾಕ್ಕೋಬೇಕು, ಯಾಕೆಂದರೆ ಅದು ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಬೆಂದರೆ ಒಳಗೆಲ್ಲ ಚೆನ್ನಾಗಿ ಬೇಯಬೇಕು. ಅದು ತುಂಬ ನೀರು ಹಾಕ್ಕೋಬೇಡಿ, ಒಂದು ಲೋಟ ನೀರು ಹಾಕಿದರೆ ಸಾಕು. ನೋಡಿ ವೀಕ್ಷಕರೇ, ಅದು ಬೇಯೋಕ್ಕೆ ಸ್ವಲ್ಪ ನೀರು ಹಾಕಿದ್ದೀವಿ, ಅದು ಚೆನ್ನಾಗಿ ಬೇಯಬೇಕು. ಇವಾಗ ಮುಚ್ಚಳ ಹಾಕಿ ಒಂದು 10 ಮಿನಿಟ್ಸ್ ಚೆನ್ನಾಗಿ ಬೇಯಲಿ. ಮುಚ್ಚಳ ಹಾಕಿ ಇಡೋಣ. ನೋಡಿ ವೀಕ್ಷಕರೇ, ಇವಾಗ 10 ಮಿನಿಟ್ಸ್ ಆಗಿದೆ. ಮುಚ್ಚಳ ತೆಗೆದು ನೋಡೋಣ. ಘಮ ಘಮ ಅಂತ ಇದೆ, ಚೆನ್ನಾಗಿ ಬೆಂದಿದೆ. ಇವಾಗ ಒಂದು ಕಡೆ ಚೆನ್ನಾಗಿ ಬೆಂದಿದೆ, ಅದನ್ನು ತಿರುಗಿಸಿ ಹಾಕೋಣ. ತಿರುಗಿಸಿ ಹಾಕಿ ಇನ್ನೂ ಒಂದು 5 ಮಿನಿಟ್ಸು ಬೇಯಕ್ಕೆ ಬಿಡೋಣ. ಎಲ್ಲವನ್ನು ನಿಧಾನಕ್ಕೆ ತಿರುಗಿಸ್ಬಿಡೋಣ. ಇನ್ನೂ ಒಂದು 5 ಮಿನಿಟ್ಸ್ ಬೇಯಬೇಕು. ಮತ್ತೆ ಎಲ್ಲ ತಿರುಗಿಸಿ ಆಗಿದೆ. ಇವಾಗ ಮುಚ್ಚಳ ಹಾಕಿ ಇನ್ನೂ ಒಂದು 5 ಮಿನಿಟ್ಸ್ ಬೇಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ಬೋಲ್ ತಗೊಂಡು ಅದರಲ್ಲಿ 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಳ್ಬೇಕು. ಕಾರ್ನ್ಫ್ಲವರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ರೆಡಿಗೆ ಇಟ್ಕೊಳ್ಳೋಣ. ಕಡೆಯದಾಗಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಇಟ್ಕೋಬೇಕು ರೆಡಿಯಾಗಿ. ಇನ್ನೂ ಒಂದು 5 ಮಿನಿಟ್ಸ್ ಅದು ಬೆಂದ ಮೇಲೆ ಇದನ್ನು ಹಾಕಿ ಕಲಸೋಣ. ನೋಡಿ ಇವಾಗ ಮುಚ್ಚಳ ತೆಗಿಯೋಣ. ಮುಚ್ಚಳ ತೆಗೆದು ವಾಟರೆಲ್ಲ ಇನ್ನೂ ಸ್ವಲ್ಪ ಕಮ್ಮಿ ಆಗಬೇಕು, ಡಿಸಾಲ್ವ್ ಆಗಬೇಕು ನೀರು. ಅದಕ್ಕೆ ಇನ್ನೂ 1-2 ನಿಮಿಷ ಹಂಗೆ ಓಪನ್ ಬಿಟ್ಟು ಬೇಯಿಸೋಣ. ಇವಾಗ ಬೆಂದಿದೆ ಚೆನ್ನಾಗಿ, ನೀರು ಎಲ್ಲ ಎವಾಪ್ರೇಟ್ ಆಗಬೇಕು. ನೋಡಿ ವೀಕ್ಷಕರೇ, ನೀರೆಲ್ಲ ಹಿಂಡಿದೆ, ಎಲ್ಲ ಕಮ್ಮಿ ಆಗಿದೆ, ಚೆನ್ನಾಗಿ ಬೆಂದಿದೆ. ಇವಾಗ ಈ ಸ್ಟೇಜಲ್ಲಿ ನಾವು ಕಾರ್ನ್ಫ್ಲವರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಅದಕ್ಕೆ ಹಾಕಿ ಕಲಸೋಣ. ಚೆನ್ನಾಗಿ ಮಿಕ್ಸ್ ಕೊಡೋಣ.
ಚೆನ್ನಾಗಿ ಬೆಂದಿದೆ ನೋಡಿ, ಹಂಗೆ ಬಿಟ್ಕೊಳ್ತಾ ಇದೆ ಬೋನು ಮತ್ತು ಫ್ಲೆಶ್. ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು, ಯಾಕೆಂದರೆ ಅದು ಕಾರ್ನ್ಫ್ಲವರ್ದು ಹಸಿ ವಾಸನೆ ಹೋಗಬೇಕು. ಆಯಿತು, ಇವಾಗ ತಿರುಗಿಸ್ಕೊಟ್ಬಿಟ್ಟು ಇಳಿಸ್ಕೊಂಬಿಡೋಣ. ಸ್ಟವ್ ಆಫ್ ಮಾಡೋಣ. ಒಂದು 2 ನಿಮಿಷ ಮುಚ್ಚಳ ಹಾಕಿ ಸ್ಟವ್ ಆಫ್ ಮಾಡಿಬಿಟ್ಟು ಹಂಗೆ ಮುಚ್ಚಳ ಹಾಕಿ ಬಿಡೋಣ. ಮುಚ್ಚಳ ಹಾಕಿ 2 ನಿಮಿಷ ಹಂಗೆ ಬಿಡೋಣ, ಸ್ಟವ್ ಆಫ್ ಮಾಡಿಬಿಡೋಣ. ಇದನ್ನು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಮತ್ತು ಈಸಿ ಇದೆ. ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ ಇದೆ, ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ಚೆನ್ನಾಗಿ ಟೇಸ್ಟಾಗಿ ಮಾಡ್ಕೋಬೋದು. ನೀವು ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ, ಲೈಕ್ಸ್ ಕೊಡಿ, ಏನಾದರೂ ಇದ್ದರೆ ಕಮೆಂಟ್ಸ್ ಹಾಕಿ. ಧನ್ಯವಾದಗಳು.